ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಭಾರತದ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಪುಣ್ಯಸ್ಮರಣೆ ಆಚರಿಸಲಾಯಿತು. ಕಾಂಗ್ರೆಸ್ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಶಾಸ್ತ್ರಿಯವರಿಗೆ ನಮಿಸಿದರು. ನಗರದ ಡಿಸಿಸಿ ಕಚೇರಿಯಲ್ಲಿ ಅಪ್ರತಿಮ ದೇಶಭಕ್ತ ಭಾರತದ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ 58ನೇ ವರ್ಷದ ಪುಣ್ಯಸ್ಮರಣೆ ಆಚರಿಸಲಾಯಿತು. ಕಾಂಗ್ರೆಸ್ ಜಿಲ್ಲಾ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶಾಸ್ತ್ರಿಯವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡುವ ಮೂಲಕ ಗೌರವ ವಂದನೆ ಸಲ್ಲಿಸಿದರು. ಭಾರತದ ಎರಡನೇ ಪ್ರಧಾನಮಂತ್ರಿ, ಈ ದೇಶ ಕಂಡಂಥ ಅತ್ಯಂತ ಧೈರ್ಯಶಾಲಿಯಾದಂಥ ನಮ್ಮ ಪ್ರೈಮ್ ಮಿನಿಸ್ಟರ್ ಶಾಸ್ತ್ರಿ ಅವರು ಇಂದಿಗೆ 58 ವರ್ಷಗಳು ನಮ್ಮ ನಗಲಿ ಹೋಗಿ 58 ವರ್ಷಗಳಾಗಿವೆ. ಅವರು ಈ ದೇಶ ಹೇಗೆ ಮುಂದೆ ಬರ್ತದೆ ಮತ್ತು ಯಾವ ಮೂಲಗಳಿಂದ ಬಲಪಡಿಸಬೇಕು ಈ ದೇಶ ಅಂತಂಬುದನ್ನು ಅವರು ಕಂಡುಕೊಂಡು ಕೃಷಿಯಿಂದಲೇ ಈ ದೇಶ ಉದ್ಧಾರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ಕೊಂಡು ಅವರು ತಿಳ್ಕೊಂಡು ಭಾರತ ದೇಶದಲ್ಲಿ ಜೈ ಜವಾನ್ ಜೈ ಕಿಸಾನ್ ಎಂಬ ನಾರದೊಂದಿಗೆ ಈ ದೇಶದ ಕೃಷಿಕರಿಗೆ ಭಾಳ ಉತ್ತೇಜನ ಕೊಟ್ಟರು. ಮತ್ತು ಈ ನಮ್ಮ ದೇಶ ಸ್ವಾತಂತ್ರ್ಯ ಆದ ನಂತರ ಫಸ್ಟ್ ಯುದ್ಧ ಮಾಡಿದ್ದು ಅವರು ನಮ್ಮ ಶಾಸ್ತ್ರಿಯವರೇ. ಈ ಶಾಸ್ತ್ರೀಜಿಯವರ ಪುಣ್ಯಸ್ಮರಣೆ ಇವತ್ತು ನಾವು ಈ ನಮ್ಮ ಕಾಂಗ್ರೆಸ್ ಕಚೇರಿಯಲ್ಲಿ ನಮ್ಮ ಅಧ್ಯಕ್ಷರ ಅನುಪಸ್ಥಿತಿಯಲ್ಲಿ ನಾವು ನೆರವೇರಿಸ್ತಾ ಇದ್ದೇವೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರು ಕಂಡಂಥ ಈ ದೇಶದ ಪ್ರಗತಿಯನ್ನು ಕಾಣಲಿ, ಎಲ್ಲರೂ ನಮ್ಮ ದೇಶಕ್ಕಾಗಿ ಹೋರಾಟ ಮಾಡಬೇಕೆಂಬ ಭಾವನೆ ಅವರಲ್ಲಿತ್ತು. ಆದ್ದರಿಂದ ಅವರು ಆರ್ಮಿಗಳಿಗೆ ಭಾಳಷ್ಟು ಉತ್ತೇಜನ ಕೊಟ್ಟು ಈ ದೇಶ ಬೆಳೆಸಿದ್ದಾರೆ. ಅವರಂಥ ಧೈರ್ಯಶಾಲಿ ಈ ಭಾರತ ಮತ್ತು ಯಾವುದು ಪ್ರಧಾನಿ ಇಂದಿರಾ ಗಾಂಧಿ ಬಿಟ್ಟು ಯಾರೂ ಅವರಷ್ಟು ಧೈರ್ಯಶಾಲಿ ಆಗಿರಲಿಲ್ಲ. ಆದ್ದರಿಂದಲೇ ಅವರು ಮೊದಲನೇದಾಗಿ ಯುದ್ಧ ಸಾರಿದ್ರೆ ದೇಶ ಸ್ವತಂತ್ರ ಆದಮೇಲೆ. ಹಿರಿಯರಾದಂಥ ಜಾಗೀರ್ದಾರ್ ಸಾಹೇಬರು, ಶಿವಾನಂದ ಅವರು, ನಮ್ಮ ಸ್ವಾಮಿಗಳು, ನಮ್ಮ ಸೋಮಶೇಖರ್ ಸ್ವಾಮೀಜಿಯವರು, ಮಾಜಿ ಅಧ್ಯಕ್ಷರಾದಂಥ ನಮ್ಮ ಈರಣ್ಣ ಜಳಕಿಯವರು, ಶರಣು ಅವರು ಮತ್ತು ನಮ್ಮ ಕೊಳ್ಳೂರವರು, ಮತ್ತು ಮಹಿಳಾ ಅಧ್ಯಕ್ಷರಾದಂಥ ಲತಾ ಮೇಡಮ್ ಅವರು, ಶೀಲಾ ಅವರು, ಎಲ್ಲರೂ ಇಲ್ಲಿ ಕಾರ್ಯಕ್ರಮದಾಗ ಭಾಗವಹಿಸಿದ್ದಕ್ಕೆ ಅವರಿಗೆ ತುಂಬ ಧನ್ಯವಾದಗಳನ್ನು. ಕಾಂಗ್ರೆಸ್ ಮುಖಂಡರಾದ ಭೀಮರಾವ್ ಟಿಟಿ, ಬಾಬುರಾವ್ ಜಗದಾಳೆ, ಲತಾ ರಾಠೋಡ್, ಈರಣ್ಣ ಝಳಕಿ, ಶಿವಾನಂದ್, ತುಕಾರಾಂ ಕೊಲ್ಲೂರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.